ಬಂಗಾರಪೇಟೆ ತಾಲೂಕಿನ ಬಂಗಾರಪೇಟೆ ಸಮೀಪದಲ್ಲಿರುವ ದೊಡ್ಡವಲಗಮಾದಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರು ಮಾಡಿರುವ ಕೆಲಸವನ್ನ ನೋಡಿದ್ರೆ ಶಭಾಷ್. ಗ್ರಾಮ ಪಂಚಾಯಿತಿ ಎಂದು ನಮ್ಮ ಗ್ರಾಮ ಪಂಚಾಯಿತಿಯ ವೈಶಿಷ್ಟ್ಯತೆ ಮತ್ತು ವಿಶಿಷ್ಟತೆ, ಅವರ ಬದ್ಧತೆ ಮತ್ತು ಅವರ ನಡತೆಯನ್ನ ಆ ಊರಿನ ಸ್ಥಳೀಯರು ಅವರ ಬಗ್ಗೆ ಅಪಾರವಾದ ಗೌರವವನ್ನ ತೋರಿಸಿದ್ದಾರೆ. ನಮ್ಮ ಕೆಜಿಎಫ್ ತಾಲೂಕು ಮತ್ತು ನಮ್ಮ ಬಂಗಾರಪೇಟೆ ತಾಲೂಕಿನ ಇದು ಒಂದು ಮಾದರಿಯ ಗ್ರಾಮ ಪಂಚಾಯಿತಿ ಆಗಿದೆ. ಯಾಕಂದ್ರೆ ಆ ಊರಿನ ಜನರ ಮನಗೆದ್ದಿದ್ದಾರೆ. ಉದಾಹರಣೆ ನೋಡಬೇಕಾದ್ರೆ ಗ್ರಾಮ ಪಂಚಾಯಿತಿಯ ಸುತ್ತ ಊರುಗಳಲ್ಲಿ ಒಳ್ಳೆ ಚರಂಡಿ ವ್ಯವಸ್ಥೆ, ರಸ್ತೆ ಕಾಮಗಾರಿ, ಹೈಮಾಸ್ಟ್ ಟವರ್ಸ್, ಲೈಟ್ಸ್, ಬ್ಯಾಂಕ್ ಸೌಲಭ್ಯ, ಡಿಜಿಟಲ್ ಲೈಬ್ರರಿ, ಗ್ರಾಮಾಂತರ ಪ್ರೌಢಶಾಲೆ, ಗ್ರಾಮಾಂತರ ಆಸ್ಪತ್ರೆ ಇತ್ಯಾದಿ ಕಾಮಗಾರಿಗಳನ್ನ ಊರಿನ ಜನರಿಗೆ ಸ್ಪಂದಿಸುತ್ತಾ ಜನರ ಮಧ್ಯೆ ಬೆರೆಯುತ್ತಾ ಕಾಮಗಾರಿಗಳನ್ನ ಮಾಡ್ತಿದ್ದಾರೆ. ನಮ್ಮ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿಗಳು ಈ ಪಂಚಾಯಿತಿಯಾಗಿ ಕಾರ್ಯನಿರ್ವಹಿಸಲಿ ಎಂಬುದೇ ನಮ್ಮ ಡಿಜಿಟಲ್ ನ್ಯೂಸ್ ಕನ್ನಡ ವಾಹಿನಿಯ ಕಳಕಳಿ. ನಮಸ್ಕಾರ. ನಂದು ದೊಡ್ಡವಲಗಮಾದಿ ಗ್ರಾಮ ಪಂಚಾಯಿತಿ ದೊಡ್ಡ ಚಿನ್ನಹಳ್ಳಿ ಗ್ರಾಮದ 3 ಬಾರಿ ಸತತವಾಗಿ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ. ಗ್ರಾಮದಲ್ಲಿ ಇರ್ತಕ್ಕಂಥ ನಾವು ಗ್ರಾಮ ಪಂಚಾಯತಿ ಸದಸ್ಯರಾದ ಮೇಲೆ ಬಂಗಾರಪೇಟೆ ಕ್ಷೇತ್ರದ ಎಸ್.ಎನ್. ನಾರಾಯಣಸ್ವಾಮಣ್ಣವರು ಇದರಿಂದ ನಮಗೆ ಗ್ರಾಮಕ್ಕೆ ಯಾವುದೇ ಸೌಲಭ್ಯಗಳಾಗಲಿ ನಾವು ಗ್ರಾಮಸ್ಥರು ಕೇಳೋಷ್ಟೊಳಗಡೆ ಅವರು ನಮಗೆ ಸ್ಪಂದನೆ ಮಾಡಿ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಗ್ರಾಮಕ್ಕೆ ಅಲ್ಲ, ಬಂಗಾರಪೇಟೆ ಕ್ಷೇತ್ರಕ್ಕೆ ಅಭಿವೃದ್ಧಿಯಲ್ಲಿ ನಂಬರ್ 1 ಆಗಿರ್ತಕ್ಕಂಥವರು ಎಸ್.ಎನ್. ನಾರಾಯಣಸ್ವಾಮಣ್ಣವರು. ಅವರು ನಮ್ಮ ಗ್ರಾಮಕ್ಕೆ ಸುಮಾರು 5 ಹೈಮಾಸ್ಟ್ ಲೈಟ್ಗಳನ್ನು ಕೊಟ್ಟಿದ್ದಾರೆ. 5 ಹೈಮಾಸ್ಟ್ ಲೈಟ್ ಕೊಟ್ಟು 7 ಕೊಳವೆ ಬಾವಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಸಿ ರಸ್ತೆ, ಸಿ ಚರಂಡಿ ಆಗ್ಬೋದು, ಆಟದ ಮೈದಾನ ಆಗ್ಬೋದು, ದೊಡ್ಡ ಚಿನ್ನಹಳ್ಳಿಯಿಂದ ದೊಡ್ಡವಲಗಮಾದಿಗೆ ರಸ್ತೆ ಆಗಿರ್ಬೋದು, ಮತ್ತು ತಾರ್ ರಸ್ತೆ ಆಗಿರ್ಬೋದು, ದೊಡ್ಡ ಚಿನ್ನಹಳ್ಳಿಯಿಂದ ಬಂಗಾರಪೇಟೆವರೆಗೂ, ಮತ್ತು ಪ್ರತಿ ಹಾಸ್ಪಿಟ್ಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ನಮ್ಮ SCP ಕಾಲೇಜಿನಲ್ಲಿ ರೋಡುಗಳಾಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಇವೆಲ್ಲ ಕೂಡ ಸಹಕಾರ ಮಾಡಿ. ಸರ್, ನಾನು ಸುಮಾರು ಪಂಚಾಯತಿ ನೋಡಿದ್ದೀನಿ, ಬರೀ ಬೋರ್ಡ್ ಮಾತ್ರ ಹಾಕಿದ್ದಾರೆ. ಬೋರ್ಡ್ ನಾಮಕಾಸ್ತಿ ಮಾತ್ರ ಹಾಕ್ಕೊಂಡು ಕೆಲಸ ಕಾಮಗಾರಿ ಕಮ್ಮಿ ಮಾಡಿದ್ದಾರೆ. ಇದ್ರ ಬಗ್ಗೆ ಸರ್? ನಮ್ಮ ಕಡೆ ಬೇರೆ ಪಂಚಾಯತಿಗಳಲ್ಲಿ ಮಾಡಿರ್ಬೋದು, ಆದರೆ ನಮ್ಮ ಕಡೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ದೊಡ್ಡವಲಗಮಾದಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಕಾರಣಕ್ಕೂ ಬೋರ್ಡ್ ಹಾಕಿದ ಮೇಲೆ ಆ ಕೆಲಸ ಪೂರ್ಣಗೊಳಿಸಿದ್ದೀವಿ. ಈ ಪಂಚಾಯತಿಯಲ್ಲಿ 11 ಹಳ್ಳಿಗಳು ಸೇರುತ್ತೆ. 11 ಹಳ್ಳಿಯಲ್ಲೂ ಕೂಡ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಬೋರ್ಡ್ ಹಾಕಿದ್ರೆ ಆ ಬೋರ್ಡ್ ತగ్గಟ್ಟಂಗೆ ಕೆಲಸ ಮಾಡಿ ತೋರಿಸಿದ್ದೀವಿ. ಬೇರೆ ಪಂಚಾಯತಿಗಳಲ್ಲಿ ಮಾಡಿರ್ಬೋದು, ಆದರೆ ದೊಡ್ಡವಲಗಮಾದಿ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಸ್ಟ್ಯಾಂಡರ್ಡ್ ಆಗಿದ್ದಾರೆ, ಕಾರ್ಯದರ್ಶಿಗಳು ಕೂಡ ಅಷ್ಟೇ ಸ್ಟ್ಯಾಂಡರ್ಡ್ ಆಗಿದ್ದಾರೆ. ಸರ್, ನಿಮ್ಮ ಪಂಚಾಯತಿಯಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಡಿಜಿಟಲ್ ಲೈಬ್ರರಿ ಇದೆ ಸರ್. ಇದೆ. ಅದು ಏನು ಸರ್ ವಿಶೇಷತೆ? ಎಲ್ಲ ವಿಶೇಷ ಯಾವುದೇ ಪಂಚಾಯತಿಗಳಲ್ಲಿ ಇರ್ತಕ್ಕಂಥ ಡಿಜಿಟಲ್ ಇದರಲ್ಲಿ ಇರ್ಬೋದು, ನಮ್ಮ ಪಂಚಾಯತಿಯಲ್ಲಿ ಹೈಲೈಟ್ ಆಗಿದೆ. ಅದು ಇನ್ನೊಂದು ಕೂಸಲ್ ಮನೆ ಅಂದ್ಬಿಟ್ಟು ಒಂದಿದೆ ಸರ್, ಎಲ್ಲೂ ಕಂಡಿಲ್ಲ ನಾವು. ಇದು ನಿಮ್ಮ ಪಂಚಾಯತಿಯಲ್ಲಿ ಮಾತ್ರ ಕಂಡಿದ್ದೀವಿ ಸರ್. ಎಲ್ಲಿ ಸರಿ ಕಂಡಿದ್ದೀರಿ ನೀವು? ಇಲ್ಲೇ ನಿಮ್ಮ ಪಂಚಾಯತಿ ಮುಂದೆ ಸರ್. ಅದು ಆ ಕಡೆಯಿಂದ ಅವತ್ತಿಂದನೂ ಇದೆ. ಪಂಚಾಯತಿ ಹಳೆ ಪಂಚಾಯತಿ ಅಂತ ಇದ್ದಿದ್ದದು, ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ. ದೊಡ್ಡವಲಗಮಾದಿ ಪಂಚಾಯತಿಯಲ್ಲಿ ಅದು ಒಂದಿದೆ, ಅದನ್ನು ಉಳಿಸ್ಕೊಂಡಿದ್ದೀವಿ ನಾವು. ಸರ್, ನೀವು ಒಬ್ಬರೇನಾ ಸರ್, ಇಲ್ಲ ಎಲ್ಲರೂ ನಿಮ್ಮ ಒಟ್ಟಿಗೆ ಎಲ್ಲ ಸೇರಿ ಮಾಡಿದ್ದೀರಾ ಸರ್? ಒಟ್ಟಿಗೆ ಎಲ್ಲ ಸದಸ್ಯರು ಸೇರಿ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಿದೆ. ನಮ್ಮ ಬಂಗಾರಪೇಟೆ ಕ್ಷೇತ್ರ ಅಲ್ಲ, ನಮ್ಮ ದೊಡ್ಡವಲಗಮಾದಿ ಪಂಚಾಯತಿಯಲ್ಲಿ ಆಗಿರುವಂಥ ಕೆಲಸ ಯಾವುದೇ ಪಂಚಾಯತಿಯಲ್ಲೂ ಕೂಡ ಆಗಿಲ್ಲ ಅಂತ ನಾನೊಂದು ಮಾಹಿತಿಯನ್ನು ಕೊಡ್ತೀನಿ ನಿಮಗೆ. ಸರ್, ಜನರು ಏನು ಅಭಿಪ್ರಾಯ ಇಟ್ಟಿದ್ದಾರೆ ಸರ್ ಪಂಚಾಯತಿ? ಅಭಿಪ್ರಾಯದಿಂದ ನಾನು 3 ಬಾರಿ ಗೆದ್ದಿದ್ದೇನೆ. ನಮ್ಮ ತಾಯಿ 1 ಬಾರಿ, ನಾವು 2 ಬಾರಿ ಗೆದ್ದಿದ್ದೇನೆ. ನಾವು 10 ರೂಪಾಯಿ ಕೊಟ್ಟು ಒಂದು ಓಟ್ ಹಾಕ್ಸ್ಕೊಂಡಿಲ್ಲ. ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಈ ಪಂಚಾಯಿತಿಯ ಇನ್ನೊಂದು ವಿಶಿಷ್ಟತೆ ಏನಂದ್ರೆ ದೊಡ್ಡ ಚಿನ್ನಹಳ್ಳಿ ಗ್ರಾಮಕ್ಕೆ ಸೇರಿರುವ ಪದ್ಮಮ್ಮ ಸುಬ್ರಮಣಿ 3ನೇ ಬಾರಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಈ ಪಂಚಾಯಿತಿಯ ಬಗ್ಗೆ ವಿವರವಾಗಿ ವಿವರಿಸಿದ್ದಾರೆ. ನನ್ನ ಹೆಸರು KG ಪಾರ್ವತಮ್ಮ. ಏನಕ್ಕೆ ಬಂದಿರೋದಿಲ್ಲ? ನಾವು ಪುಸ್ತಕಗಳನ್ನ ದಿನ ತಗೊಂಡೋಗ್ತೀವಿ, ಇಲ್ಲೂ ಬಂದು ಓದ್ತೀವಿ. ಎಲ್ಲ ಕಥೆಗಳು ಬೇಕು, ಇನ್ನು ಚೆನ್ನಾಗಿರೋ ಪುಸ್ತಕಗಳು ಬೇಕು. ಪಂಚಾಯತಿ ಅವರು ಚೆನ್ನಾಗಿ ಮಾಡಿದಾರಾ? ಪಂಚಾಯತಿಯಲ್ಲಿ ಸರಸ್ವತಮ್ಮ ಅವರು ಎಲ್ಲ ಸೌಕರ್ಯಗಳು ಮಾಡವ್ರೆ. ಚೆನ್ನಾಗಿದೆ ಪಂಚಾಯತಿ? ಚೆನ್ನಾಗೈತಪ್ಪ. ನಮ್ಮೂರೆಲ್ಲ ಚೆನ್ನಾಗಿದೆಪ್ಪ. ಪಂಚಾಯತಿ ಒಂದೇ ಅಲ್ಲ, ನಮ್ಮೂರೆಲ್ಲ ಚೆನ್ನಾಗಿರೋರೆ. ಈ ಊರಲ್ಲಿ ಯಾರು ಕೆಟ್ಟವ್ರೇನು ಇಲ್ಲಪ್ಪ.
ಸರ್ ನಮ್ಮದು ದೊಡ್ಡೋಲಗಮದಿ ಗ್ರಾಮ ಪಂಚಾಯತಿ. ನಾನು ಇಲ್ಲಿ ದೊಡ್ಡೋಲಗಮದಿ ಗ್ರಾಮ ಪಂಚಾಯತಿಯಲ್ಲಿ ಲೈಬ್ರರಿಯನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಇವ್ರ ಅಧ್ಯಕ್ಷರು ಬಂದುಬಿಟ್ಟು ನಂದಿನಿ ಶೇಷು ಅಂತ ಹೇಳ್ಬಿಟ್ಟು ಅವರು ತುಂಬ ಚೆನ್ನಾಗಿ ಇಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಏನು ಬೇಕು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಉಪಾಧ್ಯಕ್ಷರು ಅಷ್ಟೇ ಚೆನ್ನಾಗಿ ನಮಗೆ ಸಹಾಯ ಮಾಡ್ತಾರೆ. ಇಲ್ಲಿನ PDO ಬಂದ್ಬಿಟ್ಟು ಸರಸ್ವತಿ ಮೇಡಮ್ ಅಂತ ಹೇಳ್ಬಿಟ್ಟು ಅವರು ಅಷ್ಟೇ ನಮ್ಮ ಕಷ್ಟ ಸುಖಗಳಿಗೆ ಚೆನ್ನಾಗಿ ನಮಗೆ ಏನೇ ಕೇಳಲಿ ಸ್ಪಂದಿಸ್ತಾರೆ. ಏನಾದ್ರು ಹೇಳಿ ನಮ್ಗೆ ಏನು ಬೇಕೋ ಎಲ್ಲ ಕೊಡಿಸ್ತಾರೆ. ನಮಗೇನು ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್. ಎಲ್ಲ ಗ್ರಂಥಾಲಯಗಳಿಗೂ ನಾವು ನೋಡಿದ್ವಿ, ನಮ್ಮ ಗ್ರಂಥಾಲಯದಲ್ಲೂ ತುಂಬ ಚೆನ್ನಾಗಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ನಮ್ಗೆ ಯಾವುದೇ ಒಂದು ಕುಂದು ಕೊರತೆ ಇಲ್ಲ. ಸದಸ್ಯರು ಅಷ್ಟೇ, ಸದಸ್ಯರು ನಮ್ಗೆ ಅವರು ಬರ್ತಾರೆ, ನಮ್ಗೇನಾದ್ರು ಸಹಾಯ ಬೇಕು ಅಂದರೆ ಮಾಡ್ತಾರೆ. ಇಲ್ಲಿ ಸದಸ್ಯರು ಅಷ್ಟೇ ತುಂಬ ಒಳ್ಳೆಯವರು. ಬೇರೆ ಪಂಚಾಯತಿಗಿನ ನಿಮ್ಮ ಪಂಚಾಯತಿ ಹೇಗಿದೆ ಮೇಡಮ್? ನಮ್ಮ ಪಂಚಾಯತಿಗಿಂತೂ ಸರ್ ನಮಗೆ ಬೇರೆ ಕಡೆ UPS ಇಲ್ಲ, ಒಂದೊಂದು ಕಡೆ ಇಂಟರ್ನೆಟ್ ಇಲ್ಲ, ಮತ್ತು ಬುಕ್ಸು ಸರಿಯಾಗಿದ್ದಿಲ್ಲ. ನಮ್ಗೇನಾದ್ರು ಬುಕ್ಸ್ ಬೇಕು ಅಂದರೆ ತರಿಸ್ಕೊಡ್ತಾರೆ. ನಮ್ಗೇನು ಬೇಕೋ ಎಲ್ಲ ಅನುಕೂಲ ಬೇರೆ ಗ್ರಂಥಾಲಯಗಳಿಗಿಂತ ನಮ್ಮ ಗ್ರಂಥಾಲಯಕ್ಕೆ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾರೆ. ಪಂಚಾಯತಿ ಅವ್ರಿಗೆ ಏನು ಹೇಳ್ತಾರೆ ಮೇಡಮ್ ಈ ಸಂದರ್ಭದಲ್ಲಿ? ನಿನಗೆ ಏನು ಬೇಕೋ ನಾವು ಸಹಾಯ ಮಾಡ್ತೀವಮ್ಮ. ನಿನ್ಗೆ ಏನು ಬೇಕೋ ನಿಮ್ಮ ಕಡೆಯಿಂದ ಧನ್ಯವಾದಗಳೇನಿಲ್ಲ. ಎಲ್ಲ ಇಲ್ಲಿನ ಅಧಿಕಾರಿಗಳಿಗೆ ಆಗಿರ್ಬೋದು, ಇಲ್ಲ ಅಧ್ಯಕ್ಷರಾಗಿ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ನಮಗೆ ತುಂಬ ಚೆನ್ನಾಗಿ ಸಹಾಯ ಮಾಡ್ತಾ ಇದ್ದಾರೆ.